hot. I can give you another one. This one is down hot. Adya, ready? Okay. ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಶ್ರೀ ಆದ್ಯ ಕನ್ನಡ ವ್ಲಾಗ್ಸ್ ಫ್ರಮ್ USA. ಹೇಗಿದ್ದೀರಾ ಎಲ್ಲರೂ? ನಾವೆಲ್ಲರೂ ತುಂಬಾ ಚೆನ್ನಾಗಿದ್ದೀವಿ. ಸೊ ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಮೊದಲನೆಯದಾಗಿ ನಿಮ್ಮೆಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಖಂಡಿತ ಇದು ಹಬ್ಬದ ವ್ಲಾಗ್ ಅಲ್ಲ, ನೆಕ್ಸ್ಟ್ ವ್ಲಾಗ್ ಹಬ್ಬದ ವ್ಲಾಗ್ ಬರುತ್ತೆ. ಸೊ ವೆಯ್ಟ್ ಮಾಡ್ತಾ ಇರಿ. ಲಾಸ್ಟ್ ವ್ಲಾಗ್ ನೀವೆಲ್ಲರೂ ನೋಡಿದ್ದೀರಾ, ಟ್ರಾವೆಲ್ ವ್ಲಾಗ್. ಅದರ ನೆಕ್ಸ್ಟ್ ಡೇ ವ್ಲಾಗ್ ಇದು. ಅಕ್ಕಗೆ ಎಕ್ಸ್ಟ್ರಾ ಚೀಸ್ ಬೇಕಂತೆ. ಹೆಲ್ತ್ಗೆ ಮಂಚಿದಾ ಅಂತ ತಿಂದ್ರೆ? Once in a while. Extra cheese, so 30 seconds or 1 minute. 30 seconds. ಲಾಸ್ಟ್ ಟ್ರಾವೆಲ್ ವ್ಲಾಗ್ ನೀವು ನೋಡಿದ್ರಿ. ಅದರಲ್ಲಿ ಮಕ್ಕಳು ಸ್ಲೀಪ್ ಓವರ್ ಮಾಡ್ತೀವಿ ಅಂತ ಹೇಳಿದರು. ಸೊ 1-1:30ವರೆಗೂ ಎದ್ದಿದ್ರು. ಅದಾದಮೇಲೆ ಟಯರ್ಡ್ ಆಗಿದ್ದರಿಂದ ತುಂಬ ಬೇಗ ನಿದ್ದೆ ಮಾಡಿಬಿಟ್ರು. ಮತ್ತು ನೆಕ್ಸ್ಟ್ ಡೇ ಅಂದರೆ ಇವತ್ತು ಸಂಡೇ ಮಾರ್ನಿಂಗ್ ಲೇಟಾಗಿ ಎದ್ದು ಬ್ರೇಕ್ಫಾಸ್ಟ್ ನಾನೇ ಮಾಡ್ತೀನಿ ಅಂತ ಹಠ ಮಾಡ್ತಾಯಿದ್ರು. ಸೊ ಹಾಗಾಗಿ ಚೀಸ್ ಬ್ರೆಡ್ ಮಾಡಿದ್ರು. ಸೊ ಲಾಸ್ಟ್ ಡೇ ಅಂದರೆ ನಾವು ಟ್ರಿಪ್ಪಿಗೆ ಮಾಡ್ಕೊಂಡು ಹೋಗಿದ್ದಲ್ವ, ಫ್ರೂಟ್ ಕಸ್ಟರ್ಡ್ ಅದಿಷ್ಟಿತ್ತು. ಅದನ್ನು ಒಂದು ಬೌಲ್ಗೆ ಹಾಕ್ಬಿಟ್ಟು ನಾನು ಕಿಚನೆಲ್ಲ ಕ್ಲೀನ್ ಮಾಡಿದೆ. ಸೊ ಅವರು ಗೊತ್ತಲ್ವ ಬ್ರೇಕ್ಫಾಸ್ಟ್ ಮಾಡಿದ್ರು ಅಂದರೆ ಕಿಚನೆಲ್ಲ ಹೆಂಗೆ ಇಟ್ಟಿದ್ರು. ಸೊ ಕ್ಲೀನ್ ಮಾಡಿದ್ದಾಯಿತು. ಇವಾಗ ಹೊರಗಡೆ ಹೋಗ್ತಾ ಇದೀವಿ. ಅದ್ಯಾ ನಿನ್ ಕಾರ್ ಸೀಟ್ ಎತ್ಕೊಪ್ಪ. ಹಂಗಲ್ಲ ಎತ್ಕೊಳ್ಳೋದು, ನೀಟಾಗಿ ಎತ್ಕೋ, ಬೆಲ್ಟ್ ಹಾಳಾಗುತ್ತೆ. ಸೊ ಮುಗೀತು, ಕೆಲಸ ಎಲ್ಲ ಮುಗಿಸ್ಬಿಟ್ಟು ಹೊರಗಡೆ ಹೋಗ್ತಾ ಇದೀವಿ. ಇವತ್ತು ಎಲ್ಲಿಗೆ ಹೋಗ್ತಾ ಇದೀವಿ ಅಂತ ಅಂದ್ರೆ ಈಸ್ಟರ್ ಹೆಗ್ ಹಂಟಿಂಗ್ಗೆ ಅದ್ಯನ್ ಡಿಮ್ಯಾಂಡು. ಸೊ ಹಾಗಾಗಿ ಹೋಗ್ತಾ ಇದೀವಿ. 3 ಜನ ಮಕ್ಕಳನ್ನು ಕರ್ಕೊಂಡು ಹೋಗ್ತೀವಿ. ನಿಮಗೂ ಕೂಡ ವಿಡಿಯೋ ಮಾಡಿ ಶೇರ್ ಮಾಡ್ತೀನಿ. ಓಕೆನಾ? ಬನ್ನಿ ಫ್ರೆಂಡ್ಸ್. ತುಂಬಾ ಟಯರ್ಡ್ ಆಗಿದೆ. ನಾನು ಕೂಡ 2 ಡೇಸಿಂದ ರೆಸ್ಟ್ ಇರಲಿಲ್ಲ, ಹೊರಗಡೆ ಎಲ್ಲ ಓಡಾಡಿದ್ದು ಆ ಥರ. ಸೊ ಮುಖ ನೋಡಿದ್ರೆ ಗೊತ್ತಾಯಿತು ಅನ್ಸುತ್ತೆ, ಸ್ವಲ್ಪ ಸ್ವೆಲ್ಲಿಂಗ್ ಆ ಥರ ಎಲ್ಲ ಬಂದಿತ್ತು. ಫುಲ್ ಟಯರ್ಡ್ ಆಗಿದ್ದೆ. ಅದಾದಮೇಲೆ ಇವತ್ತು ನಾವು ಹೊರಗಡೆ ಹೋಗ್ತಾ ಇದ್ದೀವಿ. ಎಲ್ಲಿಗೆ ಅಂತ ಅಂದರೆ ನಾನು ಲಾಸ್ಟ್ ವ್ಲಾಗಲ್ಲಿ ಹೇಳಿದ್ದೆ ನಿಮ್ಮ ಹತ್ರ, ನೆಕ್ಸ್ಟ್ ವ್ಲಾಗ್ ಸರ್ಪ್ರೈಸ್ ಅಂತ. ಇವತ್ತು ನಾವು ಹೊರಗಡೆ ಹೋಗ್ತಾ ಇರೋದಕ್ಕೆ ಮೇಯ್ನ್ ರೀಸನ್ ಬಂದರೆ ನಮ್ಮ ಆದ್ಯ ತುಂಬ ಹಠ ಮಾಡಿ ಬುಕ್ ಮಾಡಿಸಿದ್ಲು ಹೋಗೋಣ ಅಂತ ಹೇಳಿ. My hands already. ಸೊ ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅನ್ನೋದಾದರೆ ಈಸ್ಟರ್ ಹೆಗ್ ಹಂಟಿಂಗ್ ಹೋಗ್ತಾ ಇದ್ದೀವಿ. ಈಸ್ಟರ್ ಹಬ್ಬನ ಅಮೆರಿಕಾದಲ್ಲಿ ಪ್ರತಿ ವರ್ಷ ಸೆಲೆಬ್ರೇಟ್ ಮಾಡ್ತಾರೆ. ಸೊ ನಾವು ಹೋಗ್ತಾ ಇರೋದು ಈಸ್ಟರ್ ಹಬ್ಬದ ದಿನಾನೇ. ಸೊ ಒಂದು 15 ಡೇಸಿಂದ ಒಂದೊಂದು ದಿನ ಒಂದೊಂದು ಕಡೆ ಈವೆಂಟ್ ಆರ್ಗನೈಸ್ ಮಾಡ್ತಾಯಿದ್ರು. ಅಂದರೆ ಎಗ್ ಹಂಟಿಂಗ್, ಎಲ್ಲ ಮಕ್ಕಳುಗಳು ಸೇರಿಕೊಂಡು ಅವರೊಂದಷ್ಟು ಎಗ್ ಹಾಕಿರ್ತಾರೆ, ಅದನ್ನು ಕಲೆಕ್ಟ್ ಮಾಡ್ಕೊಳ್ಳೋದು. ಇನ್ನು ಈಸ್ಟರ್ ಹಬ್ಬದ ಬಗ್ಗೆ ತಿಳ್ಕೊಳ್ಳೋದಾದರೆ ಏಸು ಪುನರುತ್ಥಾನ ಆಗಿರೋ ದಿನಾನ ಈಸ್ಟರ್ ಹಬ್ಬ ಅಂತ ಹೇಳ್ಬಿಟ್ಟು ಸೆಲೆಬ್ರೇಟ್ ಮಾಡ್ತಾರೆ ಅಮೆರಿಕಾದಲ್ಲಿ. ಇನ್ನು ಪುನರುತ್ಥಾನ ಅಂದರೆ ನಿಮ್ಮೆಲ್ಲರಿಗೂ ಗೊತ್ತೇ ಇದೆ ಏಸು ಯಾವ ರೀತಿ ನಳ್ಳಿ ತೀರ್ಕೊಂಡಿದ್ದಾರೆ ಅಂತ. ಸೊ ಮತ್ತೆ ಅವರು ಅದೇ ಜನ್ಮ ತಾಳೋದನ್ನು ಪುನರುತ್ಥಾನ ಅಂತ ಕರೀತಾರೆ. ಇನ್ನು ಈಸ್ಟರ್ ಎಗ್ ಹಂಟಲ್ಲಿ ಮೇಯ್ನ್ ಕಾಣಿಸೋದೇನಂತ ಅಂದರೆ ಎಗ್ಸ್ ಆ್ಯಂಡ್ ಬನ್ನೀಸ್ ಅಂದರೆ ರ್ಯಾಬಿಟ್ ಮತ್ತು ಮೊಟ್ಟೆಗಳು. ಕೆಲವು ಮಕ್ಕಳು ಮನೆಯಿಂದ ಬುಟ್ಟಿಗಳನ್ನ ತಂದಿರ್ತಾರೆ. ಆ ಬುಟ್ಟಿನಲ್ಲಿ ಮೊಟ್ಟೆಗಳನ್ನ ಕಲೆಕ್ಟ್ ಮಾಡ್ಕೊಳ್ಳೋದನ್ನೇ ಈಸ್ಟರ್ ಎಗ್ ಹಂಟಿಂಗ್ ಅಂತ ಕರೀತಾರೆ. ಸೊ ನಾವು ಕೂಡ ಬಂದ್ವಿ, ಡೌನ್ ಟೌನಲ್ಲಿ ಇದ್ದಿದ್ದು ಇದು. ಸೊ ನಾವು ಹಿಂದಿನ ದಿನ ಕೂಡ ನಾವು ಇರೋ ಪ್ಲೇಸಲ್ಲೇ ಇತ್ತು, ಆದರೆ ನಾವು ಟ್ರಿಪ್ಗೆ ಹೋಗಿದ್ವಿ ಅಲ್ಲ, ಅದಕ್ಕೋಸ್ಕರ ಇದು ನೆಕ್ಸ್ಟ್ ಡೇ ಡಾಲಸ್ ಡೌನ್ ಟೌನ್ಗೆ ಬಂದಿದ್ದೀವಿ. ಇದು ಆಲ್ಮೋಸ್ಟ್ 1 ವೀಕ್ ಮೊದಲೇ ಬುಕ್ ಮಾಡಿದ್ವಿ ನಾವು 3 ಜನ ಮಕ್ಳಿಗೂ ಕೂಡ. ಅದಾದಮೇಲೆ ಎಲ್ಲ ಫ್ಯಾಮಿಲೀಸು ಕೂಡ ಬಂದಿದ್ದು. ತುಂಬ ಅಂದರೆ ತುಂಬಾ ಕ್ರೌಡ್ ಇತ್ತು. ನಾನು ಅಂದ್ಕೊಂಡಿರಲಿಲ್ಲ ಇಷ್ಟು ಜನ ಇರ್ತಾರೆ ಅಂತ. ಇನ್ನು 3 ಬ್ಯಾಚಸ್ ಆಗಿ ಮಾಡಿದ್ರು. ಫಸ್ಟ್ ಬಂದು 2 to 4 years, ಅದಾದಮೇಲೆ 5 to 7 years, ಅದಾದಮೇಲೆ 8 to 11 years, ಆ ಥರ 3 ಬ್ಯಾಚ್ಗಳಾಗಿ ಮಾಡಿದ್ರು. ಯಾಕಂದರೆ ಒಂದೇ ಸರಿ ಎಲ್ಲನೂ ಬಿಟ್ಟರೆ ತುಂಬ ಕ್ರೌಡ್ ಆಗಿಬಿಡುತ್ತಲ್ವ, ಹಾಗಾಗಿ ಸೊ ಈ ಥರ ಏಜ್ ವೈಸ್ ಮಾಡಿದ್ರು. ಇಲ್ಲಿ ಎಷ್ಟೊಂದು ಚರ್ಚ್ಗಳಲ್ಲಿ ಫ್ರೀಯಾಗಿ ಈ ಥರ ಇವೆಂಟ್ ಆರ್ಗನೈಸ್ ಮಾಡ್ತಾರೆ. ಸೊ ಫ್ರೀ ಫೇಸ್ ಮಾಸ್ಕ್ ಆಗಿರ್ಬೋದು, ಅದಾದಮೇಲೆ ಸ್ನ್ಯಾಕ್ಸು, ಸ್ವಲ್ಪ ಕ್ರಾಫ್ಟ್ಸ್, ಈ ಥರದ್ದೆಲ್ಲ ಮಕ್ಕಳಿಗೆ ಆರ್ಗನೈಸ್ ಮಾಡಿರ್ತಾರೆ. ಈಗ ನಾವು ಬಂದಿರೋ ಕಡೆ ಅದೆಲ್ಲ ಏನೂ ಇಲ್ಲ, ಜಸ್ಟ್ ಎಂಟ್ರಿ ಫೀಸ್ ಮಾತ್ರ ಇರಲಿಲ್ಲ ಅಷ್ಟೇ, ಮೊದಲೇ ಬುಕ್ ಮಾಡಿದ್ದರಿಂದ. ಇನ್ನು ಫೇಸ್ ಮಾಸ್ಕ್ ಆಗಿರ್ಬೋದು ಮತ್ತು ಸ್ನ್ಯಾಕ್ಸ್ ಅದೆಲ್ಲನೂ ನಾವು ದುಡ್ಡು ಪೇ ಮಾಡಿಬಿಟ್ಟೆ ತೊಗೊಳ್ಬೇಕಾಗಿತ್ತು. ನಾನಿಲ್ಲಿ ಫಸ್ಟು ಆದ್ಯನ ಕರ್ಕೊಂಡು ಬಂದಿದ್ದೀನಿ, ತುಂಬಾ ಕ್ಯೂ ಇತ್ತು. ಸೊ ಅದಕ್ಕೆ ನಾನು ಅಲ್ಲಿ ವಿಡಿಯೋ ಮಾಡಿರಲಿಲ್ಲ. ಇಲ್ಲಿ ಆದ್ಯ ಇದ್ದಾಳೆ ಇನ್ನೊಬ್ರು ಫ್ರೆಂಡ್ ಮಗಳು ಜೊತೆ. ಬಂಗಾರು ಮತ್ತು ಆರಾಧ್ಯ ಇಬ್ಬರೂ ಫೇಸ್ ಪೇಂಟ್ ಮಾಡಿಸ್ಕೊಂಡಿದ್ದಾರೆ. ಸೊ ಅದು ಕೂಡ ನೀವು ಆಮೇಲೆ ನೋಡ್ಬೋದು. ಅದಕ್ಕೆ ಚಾರ್ಜ್ ಮಾಡಿದ್ದಾರೆ $21 ಆ ಥರ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಒಂದು ಖಾಲಿ ಗ್ರೌಂಡಲ್ಲಿ ಮೊಟ್ಟೆಗಳನ್ನ ಸುತ್ತಲೂ ಹಾಕಿರ್ತಾರೆ. ಅದನ್ನು ಮಕ್ಕಳು ಹೋಗಿ ಕಲೆಕ್ಟ್ ಮಾಡ್ಕೊಂಡು ಬರಬೇಕು.
ಈ ಪಕ್ಕದ ఇక్కడ ఆద్య అక్కడ ఉంది స్వీటీ వెతుకుతా ఉన్నారు లేదు అసలు ಎಗ್ಸ್ ಕಮ್ಮಿ ಇತ್ತು, ಮಕ್ಕಳು ಎಲ್ಲ ಜಾಸ್ತಿ ಇದ್ದರು, ಹಾಗಾಗಿ ಎಲ್ರಿಗೂ ಜಾಸ್ತಿ ಸಿಗಲಿಲ್ಲ. ಮತ್ತು ನಮಗೂ ನಾನು ಇದು ಫಸ್ಟ್ ಟೈಮ್ ಹೋಗಿದ್ದಲ್ವ, ನಾನು ಬಾಸ್ಕೆಟ್ ಆ ಥರ ಏನೂ ತೊಗೊಂಡು ಇರಲಿಲ್ಲ, ಅಲ್ಲೇ ಕವರ್ ಕೊಡ್ತಾರೆ ಅಂದ್ಕೊಂಡಿದ್ದೆ. ಬಟ್ ಆಮೇಲೆ ಎಲ್ಲೇ ಶಾಪ್ಸ್ಗಳಿತ್ತಲ್ವ ಅಲ್ಲಿ ಕಲೆಕ್ಟ್ ಮಾಡಿಕೊಂಡು ಆದ್ಯನಿಗೆ ಕೊಟ್ಟೆ. ಸೊ ಆದ್ಯ ಎಷ್ಟು ಕಲೆಕ್ಟ್ ಮಾಡ್ಕೊಂಡು ಬಂದಿದ್ದಾಳೆ ಅಂತ ನಾನು ನಿಮಗೂ ಕೂಡ ತೋರಿಸ್ತೀನಿ. ನೆಕ್ಸ್ಟು ಬಂಗಾರದಿತ್ತು, ಅಂದರೆ ಬಂಗಾರು ಏಜ್ ಗ್ರೂಪ್ ಅವ್ರನ್ನ ನೆಕ್ಸ್ಟ್ ಕಳಿಸ್ತಾ ಇದ್ರು. ಅದಾದಮೇಲೆ ಎಲ್ಲರೂ ಬಂದರು, ಫ್ಯಾಮಿಲೀಸ್ ಎಲ್ಲರೂ, ಅಂದರೆ ಇನ್ನು ಫ್ರೆಂಡ್ಸ್ ಫ್ಯಾಮಿಲಿ. ನೋಡಿ ಆದ್ಯ ಒಂದು 5 to 6 ಆ ಥರ ಕಲೆಕ್ಟ್ ಮಾಡ್ಕೊಂಡು ಬಂದಿದ್ಲು. Okay, let's count how we got. What? Wait, did you get the golden egg? 1, 2, 3, 4, 5, 6. ಇಲ್ಲಿ ಆಗಲೇ ಹೇಳ್ದಂಗೆ 8 years ಪ್ಲಸ್ ಇರೋ ಮಕ್ಕಳನ್ನ ಬಿಡ್ತಾಯಿದ್ರು. ಆದರೆ ನಾನೇನು ಮಾಡಿದೆ, 6 ದಿನ ಕರ್ಕೊಂಡು ಹೋಗ್ಬಿಟ್ಟು ಮತ್ತೆ ಇನ್ನೊಂದು ಯೆಲ್ಲೋ ಬ್ಯಾಡ್ಜ್ ತೊಗೊಂಡು ಬಂದೆ. ಆದ್ಯನಿಗೆ ಗ್ರೀನ್ ಬ್ಯಾಡ್ಜ್ ಹಾಕಿದ್ರು, ಬಂಗಾರದು ಏನು ಯೆಲ್ಲೋ ಬ್ಯಾಡ್ಜ್ ಇತ್ತಲ್ಲ, ಸೊ ಅದೇ ಥರ ನಾನು ಹೋಗ್ಬಿಟ್ಟು ತೊಗೊಂಡು ಬಂದು ಆದ್ಯನಿಗೂ ಹಾಕ್ಬಿಟ್ಟು ಕಳಿಸ್ಬಿಟ್ಟೆ. ಬಟ್ ಪರವಾಗಿಲ್ಲ ಪಾಪ, ಇನ್ನು ಸ್ವಲ್ಪ ಕಲೆಕ್ಟ್ ಮಾಡ್ಕೋತೀನಿ ಅಂತ ಇದ್ಲು. ಹಾಗಾಗಿ ಇಲ್ಲಿ ನೋಡ್ತಾ ಇರ್ಬೋದು ಯಾವ ಥರ ಮೊಟ್ಟೆಗಳನ್ನ ಎಲ್ಲ ಕಡೆ ಹಾಕ್ತಾ ಇದ್ದಾರೆ ಅಂತ, ಮಕ್ಳಿಗೆ ಸಿಗಲಿ ಅನ್ನೋ ಕಾರಣಕ್ಕೆ. ಬಟ್ ನನ್ನ ಎಕ್ಸ್ಪೆಕ್ಟೇಷನ್ನೇ ಬೇರೆ ಥರ ಇತ್ತು. ನಾನು ಇನ್ನೇನೋ ಅಂದ್ಕೊಂಡು ಬಂದೆ. ಅಂದರೆ ಇವಾಗ ನಾನು ಈಸ್ಟರ್ ಎಗ್ ಹಂಟಿಂಗ್ ಅಂದರೆ ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿರ್ತಾರೆ. ಆಮೇಲೆ ಹೆಲಿಕಾಪ್ಟರಿಂದ ಎಗ್ಸ್ ಹಾಕ್ತಾರೆ, ಅದನ್ನ ಹೋಗಿ ಮಕ್ಕಳು ಕಲೆಕ್ಟ್ ಮಾಡ್ಕೊಂಡು ಬರೋದು. ಇನ್ನು ಕೆಲವು ಕಡೆ ಗನ್ಸಲ್ಲಿ ಹಾಕ್ತಾರೆ, ಗನ್ಸ್ ಇಟ್ಕೊಂಡು ಅದನ್ನು ಮಕ್ಕಳು ಕಲೆಕ್ಟ್ ಮಾಡ್ಕೊಂಡು, ಸೊ ಎಲ್ಲ ಮಕ್ಳಿಗೂ ಈಕ್ವಲ್ ಆಗಿ ಸಿಗುತ್ತೆ ಆ ಥರ. ಬಟ್ ಇಲ್ಲಿ ನಾನು ಆಗಲೇ ಹೇಳ್ದಂಗೆ ಎಗ್ಸ್ ಎಲ್ಲ ಕಮ್ಮಿ ಇತ್ತು, ಮಕ್ಕಳು ಜಾಸ್ತಿ ಇದ್ದಿದ್ದರಿಂದ ದೊಡ್ಡ ಮಕ್ಕಳು ತುಂಬ ಎಗ್ಸ್ ಕಲೆಕ್ಟ್ ಮಾಡಿಕೊಂಡ್ರು. ಆದರೆ ಕೆಲವು ಮಕ್ಳಿಗಂತೂ ಒಂದು ಮೊಟ್ಟೆ ಸಿಗಲಿಲ್ಲ, ಆ ಥರ ಇತ್ತು. ಆದರೆ ಒಂದು ಆ್ಯಕ್ಟಿವಿಟಿ ಥರ. ಮತ್ತು ಇನ್ನೊಂದು ಆದ್ಯ ತುಂಬ ದಿನದಿಂದ ಕೇಳ್ತಾ ಇದ್ಲಲ್ವ, ಸೊ ಅದಕ್ಕೋಸ್ಕರ ಕರ್ಕೊಂಡು ಬಂದೆ. 2 ರೌಂಡ್ ಹೋದ್ಲು, ಅವಳಂತೂ ಫುಲ್ ಖುಷಿ. ಬಟ್ ಸೆಕೆಂಡ್ ಟೈಮ್ ಹೋದಾಗಂತೂ ಒಂದು ಅವಳಿಗೆ ಸಿಗಲಿಲ್ಲ. ನೀವು ನೋಡಿ ಯಾವ ಥರ ಆಗುತ್ತೆ ಅಂತ ಹೇಳ್ಬಿಟ್ಟು. ಆದ್ಯನ್ಗೆ ಪರವಾಗಿಲ್ಲ, ಒಂದು 5ರಿಂದ 6 ಆದರೂ ಸಿಕ್ಕಿತ್ತು, ನೀವು ನೋಡಿದ್ರಿ. ಬಟ್ ಬಂಗಾರುಗೆ 2 ಅಷ್ಟೇ ಸಿಕ್ಕಿದ್ದು, ಆದ್ಯನ್ಗೆ ಸರಿ ಏನೂ ಸಿಕ್ಕಿರಲಿಲ್ಲ. ಹಾಗಾಗಿ ಆದ್ಯ ತುಂಬ ಡಲ್ಲಾಗಿದ್ಲು. ಆಮೇಲೆ ಎಲ್ಲ ಮಕ್ಕಳು ಎಷ್ಟು ಮೊಟ್ಟೆ ಎಲ್ಲ ಕಲೆಕ್ಟ್ ಮಾಡ್ಕೊಂಡು ಬಂದಿದ್ರು, ಅದನ್ನು ಕೈಯಲ್ಲಿ ಇಟ್ಕೊಂಡು ಒಂದಷ್ಟು ಫೋಟೋಸ್ ಎಲ್ಲ ಕ್ಲಿಕ್ ಮಾಡಿಸ್ಕೊಂಡ್ರು. ಅದಾದಮೇಲೆ ಮನೆಗೆ ಹೋದ್ರು ಅವರೆಲ್ಲ, ನಾವು ಮನೆ ಕಡೆಗೆ ಹೊರಟ್ವಿ. ಬಟ್ ಆದ್ಯ ಅಂತೂ ಸಪ್ಪಗೆ ಇದ್ಲು, ಅವಳಿಗೆ ಜಾಸ್ತಿ ಎಗ್ಸ್ನ ಕಲೆಕ್ಟ್ ಮಾಡಬೇಕಾಗಿತ್ತಂತೆ. ಇನ್ನು ಅದರಲ್ಲಿ ಬರೀ ಆ ಥರ ಟಾಯ್ಸ್ ಥರ ಮೊಟ್ಟೆ ಇರೋದಿಲ್ಲ, ಅದರೊಳಗೆ ಒಂದಷ್ಟು ಚಾಕ್ಲೇಟ್ಸ್ ಇಟ್ಟಿರ್ತಾರೆ, ಅದ್ರ ಜೊತೆಗೆ ಚಿಕ್ಕ ಚಿಕ್ಕ ಟಾಯ್ಸ್ ಕೂಡ ಹಾಕಿರ್ತಾರೆ. ಮಕ್ಕಳು ಏನಂದರೆ ತುಂಬ ಖುಷಿಯಾಗಿ ಒಂದೊಂದು ಎಗ್ಸ್ನ ಓಪನ್ ಮಾಡಿ ಖುಷಿ ಪಡ್ತಾರೆ ಮಕ್ಕಳು. ಸೊ ಮನೇಲೂ ಆದ್ಯ ಬಂದು ಓಪನ್ ಮಾಡಿದ್ಲು, ಬಟ್ ನಾನು ಅದನ್ನು ವಿಡಿಯೋ ಮಾಡ್ಕೊಂಡಿಲ್ಲ. ಸೊ ತುಂಬ ಕಡೆ ನೋಡ್ತಾ ಇರ್ಬೋದು ಈಸ್ಟರ್ ಹಬ್ಬನ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಇನ್ನು ಮನೆಯಿಂದ ನೀರು ಬೇರೆ ತೊಗೊಂಡು ಹೋಗಿರಲಿಲ್ಲ, ಅಲ್ಲಿ $4 ತೊಗೊಂಡ್ರಂತೆ ಒಂದು ಚಿಕ್ಕ ಬಾಟಲ್ ನೀರಿಗೆ. ನಾವು ಕಾಸ್ಕೋದಲ್ಲಿ ಫುಲ್ ದೊಡ್ಡ, ನೀವು ನೋಡಿದ್ದೀರಾ, ಕೇಸೇ ಬರುತ್ತೆ ವಾಟರ್ ಬಾಟಲ್ಸ್ದು, ಬಟ್ ಒಂದು ಬಾಟಲ್ಗೆ ಅಷ್ಟು ತೊಗೊಂಡ್ರಂತೆ. ಸೊ ನೋಡ್ತಾ ಇರ್ಬೋದು ಫೇಸ್ ಮಾಸ್ಕ್ ಹಾಕಿಸ್ಕೊಂಡಿದ್ದಾರೆ, ಅಂದರೆ ಫೇಸ್ ಪೇಂಟ್ ಮಾಡಿಸ್ಕೊಂಡಿದ್ದಾರೆ. ಅದ್ರ ಬಗ್ಗೆ ನಮ್ಮ ಬಂಗಾರು ವಿಡಿಯೋ ಮಾಡಿದ್ದಾರೆ.
ಮಾಡಿದ್ದೀನಿ, ಅವಳು ಎಕ್ಸ್ಪ್ಲೈನ್ ಮಾಡಿದ್ದಾಳೆ. ಸೊ ನೀವು ನೋಡ್ಬೋದು. ಆದ್ಯನ್ಗೆ ನಾವು ಹಾಕಿಸ್ಲಿಲ್ಲ, ಯಾಕಂದರೆ ಅವಳಿಗೆ ಕ್ಲೀನ್ ಮಾಡ್ಕೊಳ್ಳೋದೆಲ್ಲ ಕಷ್ಟ ಆಗುತ್ತೆ ಅಂತ. ಹಾಯ್ ಬಂಗಾರು. ಆದ್ಯ ಅವಳ್ದು ಅಕ್ಕಂದು ಕ್ರೋಮ್ ಬುಕ್ ಮುಟ್ಬೇಡಪ್ಪ. ಹಾಂ ಹಾಯ್. ಇದು ಅಂದ್ಬಿಟ್ಟು ನಾನು ಪೇಂಟಿಂಗ್ ಏನು ಮಾಡಿದ್ದಾರೆ ಅಂದರೆ ರೈನ್ಬೋ ಬಟರ್ಫ್ಲೈ. ಅವ್ರು ಫಸ್ಟ್ ಹೆಂಗೆ ಮಾಡಿದ್ದಾರೆ ಅಂತ ಹೇಳ್ತೀನಿ. ಒಂದು ಸ್ಪಾಂಜ್ ಥರ ಇತ್ತು, ಅದಕ್ಕೆ ರೈನ್ಬೋ ಕಲರ್ಸ್ ಹಾಕಿದ್ರು, ಎಷ್ಟಾಗತ್ತೋ ಅಷ್ಟು ಹಾಕಿದ್ರು. ಹಂಗೆ ಅದ್ರ ಮೇಲೆ ಆ ಸ್ಪಾಂಜ್ ಮೇಲೆ ಹಾಕ್ಬಿಟ್ಟು ನಮಗೆ ಹಿಂಗೆ ಮಾಡಿದ್ದು ಈ ಥರ ಮಾಡಿ ಅವಾಗ ಅದು ಡಿಸೈನ್ ಬಂತು. ಅದಾದಮೇಲೆ ಬ್ಲ್ಯಾಕ್ ಪೇಂಟ್ ತೊಗೊಂಡು ಹಿಂಗೆ ಡಿಸೈನ್ ಹಾಕಿ ಇಲ್ಲೊಂದು ಹಾರ್ಟ್ ಹಾಕಿದ್ರು. ಅದಾದಮೇಲೆ ಒಂದು ಗನ್ ಥರ ಬರುತ್ತೆ, ಅದ್ರೊಳಗಡೆ ಸ್ಪ್ರಿಂಕಲ್ಸ್ ಇರುತ್ತೆ. ಹಿಂಗೆ ಸ್ಪ್ರೇ ಮಾಡ್ತಾರೆ, ಹಿಂಗೆ ಇಟ್ಕೊಂಡಿದ್ರೆ ಅದೆಲ್ಲ ಕಡೆ ಹೋಗುತ್ತೆ. ಕಾಣಿಸ್ತಿದೆ ಸ್ಪ್ರಿಂಕಲ್ಸು, ಯಾಕಂದರೆ ರೈನ್ಬೋ ಬಟರ್ಫ್ಲೈ ಸ್ವಲ್ಪ ಸ್ಪೆಷಲ್ ಆಗಿರಬೇಕು ಅಂದರೆ ಸ್ಪ್ರಿಂಕಲ್ಸ್ ಹಾಕಿದ್ರು. ಅದಾದಮೇಲೆ 5 minutes ಆದಮೇಲೆ ಗ್ಲಾಸಸ್ ಹಾಕೋ, ಯಾಕಂದರೆ ಇದು ಡ್ರೈ ಆಗಬೇಕಲ್ಲ, ಅದಕ್ಕೆ ಅಂತ ಹಂಗೆ ಹೇಳಿದ್ರು. ಆಮೇಲೆ ನಂಗೆ ತುಂಬ ಇಷ್ಟ ಆಯ್ತಿದೆ, ಚೆನ್ನಾಗಿ ಕಾಣಿಸ್ತಿದೆ. ಏನೋ ಅವ್ರಿಗೊಂಥರ ಇಷ್ಟ. ಅಂದರೆ ನಾನು ಫ್ರೀ ಅಂತ ಅಂದ್ಕೊಂಡಿದ್ದೆ, ಕೆಲವು ಕಡೆ ಫ್ರೀನೇ ಹಾಕ್ತಾರೆ ಅಂತೆ. ಬಟ್ ಇಲ್ಲಿ ಆರಾಧ್ಯನ್ಗೆ ಮತ್ತು ಬಂಗಾರಿಗೆ ಇಬ್ರಿಗೂ ಸೇರಿ $21 ತೊಗೊಂಡ್ರಂತೆ. ಆಮೇಲೆ ನೋಡ್ತಾ ಇರ್ಬೋದು. ಅವ್ರು ಸ್ಪೆಕ್ಸ್ ರಿಮೂವ್ ಮಾಡು ಮಗ, ನೀಟಾಗಿ ತೋರಿಸೋಣ ಅಂತ. ಇಲ್ಲ ಸ್ವಲ್ಪ ಸ್ಪೆಕ್ಸು ಆಗಿದೆಯಾ, ನೀಟಾಗಿ ಅದು ವಾಶ್ ಮಾಡಬೇಕು. ಸ್ಪೆಕ್ಸ್ ಹೆಂಗಿದೆಯಾ ಗೊತ್ತಾ, ನಿಜವಾಗ್ಲೂ ಚೆನ್ನಾಗಿಲ್ವಾ? ಏನೋ ಒಂದು ಮಾಸ್ಕ್ ಹಾಕೊಂಡಿರೋ ಥರ ಇದೆಯಾ. ಕಣ್ಮುಚ್ಚು, ಹತ್ರದಿಂದ ತೋರಿಸ್ತೀನಿ ಅವ್ರು ಹೆಂಗೆ ಮಾಡಿದ್ದಾರೆ ಅಂತ. ಲೈಟಾಗಿ ಮುಚ್ಚು ಕಣ್ಣು, ಪ್ರೆಸ್ ಮಾಡಬೇಡ. ಐಬ್ರೋಸೇ ಕಾಣಿಸ್ತಿಲ್ಲ. ಹೌದು, ಸಾಕ ಫೇಸ್ ವಾಶ್ ಮಾಡ್ತೀಯಾ? ಆಮೇಲೆ ಒಂದು ಚಾಯ್ಸ್ ಬೋರ್ಡ್ ಇಟ್ಟಿದ್ರು, ಹಿಂಗೆ ಈ ಕಡೆ ಹಿಂಗೆ ಎಲ್ಲೋ ಎಷ್ಟೊಂದಿತ್ತು. ನಾನು ಇದನ್ನ ಚೂಸ್ ಮಾಡ್ಕೊಂಡ್ರೆ, ನಾನು ಅಕ್ಕ ಈ ಸೇಮೇ ಚೂಸ್ ಮಾಡ್ಕೊಂಡ್ವಿ, ಯಾಕಂದರೆ ಇದು ಚೆನ್ನಾಗಿತ್ತು. ಬೇರೆದು ಬರೀ ಒಂದೇ ಸೈಡ್ ಬರ್ತಿದ್ರು, ಅದು ತುಂಬ ಇದಾಗ್ತಿದ್ರು. ಇದು ಸಿಂಪಲ್ ಆಗಿತ್ತು, ಆದರೆ ಫೇಸ್ ಪೂರ್ತಿ ಬರುತ್ತೆ ಅಂತ ಇದನ್ನೇ ಚೂಸ್ ಮಾಡಿದೆ. ಇಬ್ರು ಚೂಸ್ ಮಾಡ್ತೀವಿ. ಇಬ್ರಿಗೂ ಸೇಮ್ ಅಲ್ವಾ? ಚೆನ್ನಾಗಿದೆ. ಏನಾದ್ಯಾ ನಿಂದು? ಫೇಸ್ ವಾಶ್ ಮಾಡ್ಕೋಬೇಕು ಪಾಪ. ನಿಮಗೆ ತೋರಿಸ್ಬೇಕಂತ ಹಂಗೆ ಇಟ್ಸ್ಕೊಂಡಿದ್ದೆ, ಮಾಡ್ಕೊಂಡು ನೀಟಾಗಿ. ಬಟ್ಟೆ ಎಲ್ಲ ಆಗ್ಬಿಟ್ಟಿದೆ ಈ ಸೈಡು, ಬಟ್ಟೆನ ಚೇಂಜ್ ಮಾಡ್ಬಿಡಪ್ಪ. ಹೋಗು, ಇಲ್ಲ ಒಂದು ಕೆಲಸ ಮಾಡು ಬಂಗಾರು, ಸ್ನಾನನೇ ಮಾಡ್ಕೊಂಬಿಡು ಬೆಟರ್. ಹೆಂಗೋ ಆದ್ಯಾ ಮಿಸ್ಸಿಂಗ್. ನಿಂಗೆ ಇಷ್ಟ ಆಯ್ತಪ್ಪ ಆ ಥರ ಫೇಸ್ ಪೇಂಟ್ ಮಾಡಿಸ್ಕೊಬೇಕಂತ ಇಷ್ಟ ಆಯ್ತಾ ನಿಂಗೆ? ಸೊ ಓಕೆ ಫ್ರೆಂಡ್ಸ್, ಸ್ವಲ್ಪ ಹೊತ್ತು ಮಲ್ಕೊಂಡು ಅದಾದಮೇಲೆ ಕೆಲಸ ಮಾಮೂಲಿ ಇದ್ದಿದ್ದೆ ಅಲ್ವಾ, ಸೊ ಆಮೇಲೆ ಮಾಡ್ಕೊಳ್ಳೋಣ. ಈಗ ಸ್ವಲ್ಪ ಹೊತ್ತು ನಿದ್ದೆ ಮಾಡಿಬಿಡೋಣ. ಏನಂತೀಯ ಆದ್ಯಾ? ಆದ್ಯಾ ಅಂತೂ ಮಲ್ಸ್ಕೊಂಡಿದ ತಕ್ಷಣ ಮಲ್ಕೊಂಡ್ಬಿಡ್ತಾಳೆ. ಓಕೆ ಫ್ರೆಂಡ್ಸ್, ಮತ್ತೆ ಆಮೇಲೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಬಾಯ್ ಬಾಯ್. Everything right here and for the hair. My mommy booked this. Not mommy, your papa. Oh yeah, my daddy. My daddy booked this. And my daddy pictures are and it's a little heavier. And there one curry put on gold body. And another can. We got 2 cans. So we got 2 cans. That's taking off the thing out. This Hershey's. The bag naku. And we're gonna put the door up because look at that. Someone's gonna come in. ಇಲ್ಲಿ ಹಸ್ಬೆಂಡ್ ಒಂದಷ್ಟು ಬುಕ್ ಮಾಡಿದ್ರು, ಏನಕ್ಕಂದರೆ ಮಕ್ಕಳಿಗೆ KFC ಚಿಕನ್ ಬೇಕಂತೆ. ಸೊ ಹಾಗಾಗಿ ಏನೇನು ಬೇಕೋ ಅದನ್ನೆಲ್ಲ ನಾನು ಆರ್ಡರ್ ಮಾಡಿದ್ರಿಂದ ಎಲ್ಲ ಬಂದಿದೆ. ಹಾಗೆ ವಾಟರ್ ಬಾಟಲ್ಸ್ ಆಗಿರ್ಬೋದು ಸ್ವಲ್ಪ, ಮತ್ತು ಈ ಕೇಕ್ ಬೇರೆ ಬೇಕಂತೆ ಅವ್ರಿಗೆ. ನಡುವೆ ಕೇಳ್ತಾರೆ KFC ಚಿಕನ್ ಜೊತೆ ನನಗೆ ಕಪ್ ಕೇಕ್ಸ್ ಬೇಕು, ಅದಾದಮೇಲೆ ನಂಗೆ ಸ್ಕೂಲ್ಗೂ ಬೇಕಮ್ಮ ಅಂತ ಹೇಳಿಬಿಟ್ಟು. ಸೊ ಇಷ್ಟು ವರ್ಷಗಳಿಂದ ನಾನು ಬೇಡ ಅಂದ್ಕೊಂಡೇ ಬಂದೆ. ತುಂಬ ಹಠ ಮಾಡ್ತಾರಲ್ವಾ, ಸೊ ಹೊರಗಡೆ ತರಿಸ್ಕೊಳ್ಳೋದಕ್ಕಿಂತ ಸ್ವಲ್ಪ ಚಿಕ್ಕ ಕಪ್ ಕೇಕ್ಸ್ ಥರ ಮಾಡಿಕೊಡೋಣ ಅಂತ ಅಂದ್ಬಿಟ್ಟು KFC ಚಿಕನ್ಗೆ ಮತ್ತು ಕಪ್ ಕೇಕ್ಗೆ ಏನೇನು ಬೇಕೋ ಅದೆಲ್ಲ ತರಿಸಿದ್ದೀನಿ. ಇನ್ನು ಬ್ಯಾಂಗ್ಳೂರಲ್ಲಿ ಇರಬೇಕಾದ್ರೆ KFC ಚಿಕನ್ ನಮ್ಮ ಫೇವ್ರೇಟ್ ಅಂತ ಹೇಳ್ಬೋದು. ಆದರೆ ಇಲ್ಲಿ ನಾವು ಅಂದ್ಕೊಂಡಿದ್ವಿ ಅಮೆರಿಕಾದಲ್ಲಿ ಇನ್ನೂ ಚೆನ್ನಾಗಿರ್ಬೋದೇನೋ ಅಂತ, ಬಟ್ ಒಂದು ಚೂರು ಚೆನ್ನಾಗಿರೋದಿಲ್ಲ ಅಂಗಡಿನಲ್ಲಿ. ಅದಕ್ಕೋಸ್ಕರ ಇಲ್ಲಿ ಯಾವತ್ತೂ ತರಿಸ್ಕೊಳ್ಳಲ್ಲ ನಾವು. ಅದನ್ನೇನಾದರೂ ತಿಂದರೆ ನಾವು ಚಿಕನ್ ತಿನ್ನೋದೇ ಬಿಟ್ಬಿಡ್ತೀವಿ, ಆ ಥರ ಆಗುತ್ತೆ. ಸೊ ಮನೇಲಿ ಮಾಡಿಕೊಟ್ಟಿದ್ದೀನಿ ಚಿಕನ್. ಇಲ್ಲ, ನಾನು ವಿಡಿಯೋ ಮಾಡೇ ಇಲ್ಲ.
ಸೊ ಫೈನಲಿ ಕ್ರಿಸ್ಪಿ KFC ಚಿಕನ್ ರೆಡಿ ಆಯಿತು. ತುಂಬಾ ಯಮ್ಮಿಯಾಗಿ ಬಂದಿತ್ತು, ಟೇಸ್ಟ್ ವೈಸ್ ತುಂಬ ಚೆನ್ನಾಗಿತ್ತು. ಹಾಗೆ ಬಂಗಾರು ಹೇಳ್ತಾ ಇದ್ದಾಳೆ, ಅಮ್ಮ ಇದನ್ನು ನೀವು ವಿಡಿಯೋ ಮಾಡಿಕೊಂಡು ಸಿಂಪಲ್ ರೆಸಿಪೀಸ್ ಕನ್ನಡ ಚಾನಲಲ್ಲಿ ಹಾಕ್ಬೋದಾಗಿತ್ತಲ್ವ, ಕುಕ್ಕಿಂಗ್ ವಿಡಿಯೋ ಏನೂ ಆಗ್ತಾನೇ ಇಲ್ಲ ಅಂತ ಹೇಳ್ತಾ ಇದ್ಲು. ನಾನು ಮಾಡಲೇ ಇಲ್ಲ ಅಂತ ಹೇಳಿದೆ. ಆಮೇಲೆ ನಾನು ಇದನ್ನು ವಿಡಿಯೋ ಮಾಡ್ಕೊಂಡಿಲ್ಲ, ಏನಕ್ಕಂತ ಅಂದರೆ ನಾನು ಎಲ್ಲ ಮಾಡಿ ನೋಡೋಣ, ನನಗೆ ಹೇಗೆ ಅನಿಸುತ್ತೆ ಅದನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡೋಣ ಅಂತ. KFC ಚಿಕನ್ ಮಾಡಿದ್ರೆ ಚೆನ್ನಾಗೇ ಇರುತ್ತೆ, ಮಕ್ಕಳು ಇಷ್ಟಪಟ್ಟು ತಿಂತಾರೆ, ಓಕೆ ಒನ್ ಟೈಮ್ಗೆ. ಬಟ್ ಇಲ್ಲಿ ನಾನೇನು ಎಣ್ಣೆ ಹಾಕಿದ್ದೀನಲ್ವ, ಅದನ್ನು ಇನ್ನೊಂದು ಅಡುಗೆಗೆ ಯೂಸ್ ಮಾಡೋಕ್ಕೆ ನಮಗೆ ಮನಸ್ಸೇ ಬರೋದಿಲ್ಲ. ಸೊ ಎಷ್ಟೊಂದು ಎಣ್ಣೆ ವೇಸ್ಟ್ ಆಗುತ್ತೆ ಅಂತ ಹೇಳ್ಬೋದು. ಮತ್ತು ನಮಗಿಲ್ಲಿ ಬೆಂಗಳೂರಲ್ಲಿರೋರಿಗೆ ಮನೇಲಿ ಮಾಡ್ಕೊಳ್ಳೋದಕ್ಕಿಂತ KFC ರೆಸ್ಟೋರೆಂಟ್ಗೆ ಹೋಗಿ ತಿನ್ಬಿಟ್ಟು ಬರೋದೇ ಬೆಸ್ಟ್ ಅನಿಸುತ್ತೆ. ಯಾಕಂದರೆ ಒಂದ್ರ ಮೇಲೆ ಮಕ್ಕಳು ತಿನ್ನೋಕ್ಕೂ ಆಗೋದಿಲ್ಲ. ಸೊ ಬೆಟರ್ ಅದು, ಒಂದಕ್ಕೋಸ್ಕರ ಇಷ್ಟೊಂದು ಎಣ್ಣೆ ವೇಸ್ಟು ಆಗೋದಿಲ್ಲ. ಮತ್ತು ತುಂಬ ರಿಸ್ಕ್ ಅಂತ ಅನಿಸುತ್ತೆ, ಬಟ್ ಮಾಡ್ಬೋದು, ಅಷ್ಟು ಕಷ್ಟ ಅಂತಲ್ಲ. ಬಟ್ ಏನಂದರೆ ಮನೇಲಿ ಮಾಡ್ಕೊಳ್ಳೋದಕ್ಕಿಂತ ನನಗೇನೋ ಬೆಟರ್ ತೊಗೊಳ್ಳೋದು. ಇಲ್ಲ ಮನೇಲಿ ಮಾಡ್ಕೊತೀವಿ ಅಂತ ಅನ್ನೋರು ಕೂಡ ಮಾಡ್ಕೋಬೋದು. ಬಟ್ ನನ್ನ ಪರ್ಸ್ನಲ್ ಒಪಿನಿಯನ್ ಏನನ್ನೋದಾದರೆ ಮೈದಾ ಎಣ್ಣೆ ಇದೆಲ್ಲ ಏನೂ ಒಳ್ಳೇದಲ್ಲ ಅಂತ ನನಗನ್ಸುತ್ತೆ. ಬಟ್ ಆದರೂ ಮಕ್ಕಳು ಹಠ ಮಾಡಿದ್ರಿಂದ ಮಾಡಿಕೊಟ್ಟೆ. ತುಂಬ ಚೆನ್ನಾಗಿದೆ, ಬಿಸಿ ಬಿಸಿ ತಿಂತಿದ್ದೀವಿ. ಇಷ್ಟ ಆಯ್ತಪ್ಪ? ತುಂಬ ಚೆನ್ನಾಗಿ, ತುಂಬ ಇಷ್ಟ ಆಯಿತು. ನೀವು ಟ್ರೈ ಮಾಡಿದ್ದೆ? ಅವ್ರಿಗೆ ನಾನು ಇನ್ನೂ ರೆಸಿಪಿ ಶೇರ್ ಮಾಡಿಲ್ಲ. ಸೇಮ್ KFC ಥರ ಇದೆಯಾ? ಸೇಮ್ ಕ್ರಂಚಿ ಆಗಿದೆಯಾ? ಸ್ವಲ್ಪ ಖಾರ ಇದೆಯಾ ನಿಂಗೆ? ಖಾರ ಕಮ್ಮಿ ಹಾಕಿದ್ನಲ್ಲ ಅಷ್ಟೇ. ಅಷ್ಟಾ? ಓಕೆ. ನಿಂಗೆ ಸೇಮ್ KFC ಟೇಸ್ಟ್ ಇದೆಯಾ? ಥ್ಯಾಂಕ್ ಯು. ವೆಲ್ಕಮ್. ಓಕೆ, ಥ್ಯಾಂಕ್ ಯು. ಕೆಚಪ್ ಹಾಕೊಡಿ. ಏನಾದ್ರು ಮಾಡಿಕೊಟ್ರೆ ಯು ಆರ್ ದ ಬೆಸ್ಟ್, ಇಲ್ಲ ಅಂದರೆ ಯು ಆರ್ ದ ವರ್ಸ್ಟ್. ಇಲ್ಲ, ಥ್ಯಾಂಕ್ ಯು. ಕೆಚಪ್ ಹಾಕೊಡ್ತಾಳೆ ರಸ. ನಿಮ್ಗೆ ಯಾರಿಗಾದ್ರೂ ನಾನು ಮಾಡಿರೋ KFC ಚಿಕನ್ ರೆಸಿಪಿ ಬೇಕು ಅಂದರೆ ಕಮೆಂಟಲ್ಲಿ ತಿಳಿಸಿ, ನಾನು ವೀಡಿಯೋ ಮಾಡಿ ನೆಕ್ಸ್ಟ್ ಟೈಮ್ ಶೇರ್ ಮಾಡ್ತೀನಿ. ಹಾಗೆ ಈಸ್ಟರ್ ಎಗ್ ಹಂಟಿಂಗ್ ವೀಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ, ವೆಯ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ವೀಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿತ್ತು ಅಂದರೆ ದಯವಿಟ್ಟು ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡೋದಕ್ಕೆ ತಿಳಿಸಿ. ಥ್ಯಾಂಕ್ ಯು. ಬಾಯ್ ಬಾಯ್.